ನಮಸ್ಕಾರ ಎಲ್ಲ ಆತ್ಮೀಯ ವಿದ್ಯಾರ್ಥಿಗಳೇ. 2024-25ನೇ ಸಾಲಿನ SSLC ವಿದ್ಯಾರ್ಥಿಗಳಿಗಾಗಿ ಬಿಡುಗಡೆ ಮಾಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆ 2ರ ಪ್ರಶ್ನೆ ಪತ್ರಿಕೆಯನ್ನು ಮತ್ತು ಅದಕ್ಕೆ ಉತ್ತರಗಳನ್ನು ವಿಶ್ಲೇಷಿಸುವಂತಹ ಪ್ರಯತ್ನ ಈ ಒಂದು ವಿಡಿಯೋದಲ್ಲಿ ನಾನು ಮಾಡ್ತಾ ಇದ್ದೀನಿ. ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಸಂಪೂರ್ಣವಾಗಿ ರಸಾಯನ ವಿಜ್ಞಾನ ಮತ್ತು ಜೀವವಿಜ್ಞಾನದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಹೇಳೋದಕ್ಕೆ ಇಚ್ಛಿಸ್ತಾ ಇದ್ದೀನಿ. ಮತ್ತು ನಾಳೆ ಮುಂದಿನ ವಿಡಿಯೋದಲ್ಲಿ ನಾವು ಭೌತಶಾಸ್ತ್ರದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೂಡ ತಿಳಿಯುವಂತಹ ಪ್ರಯತ್ನ ಮಾಡೋಣ. ಇಲ್ಲಿ ಒಂದು ಸೂಚನೆಯನ್ನು ಕೊಡೋದಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಈ ವಿಡಿಯೋ ಏನಾದರೂ ಅಂದರೆ ಇಲ್ಲಿರುವಂತಹ ಅಕ್ಷರಗಳು ತಮಗೆ ಸ್ಪಷ್ಟವಾಗಿ ಕಾಣಿಸಲಿಲ್ಲ ಅಂತಂದರೆ ವಿಡಿಯೋದ ತಮ್ಮ ಯೂಟ್ಯೂಬ್ನಲ್ಲಿ ಪ್ಲೇ ಆಗುತ್ತಿರುವಂಥ ಸಂದರ್ಭದಲ್ಲಿ ಈ ಒಂದು ವಿಡಿಯೋದ ಕ್ವಾಲಿಟಿಯನ್ನು ತಾವು ಹೆಚ್ಚಿಗೆ ಮಾಡಿಕೊಂಡ್ರೆ ಅಕ್ಷರಗಳು ನೀಟಾಗಿ ಕಾಣಿಸುವಂತಹ ಅವಕಾಶ ಜಾಸ್ತಿ ಇರುತ್ತದೆ. ಇಲ್ಲಿ ಒಂದೇ ಸ್ಕ್ರೀನಲ್ಲಿ ನಾನು ಪ್ರಶ್ನೆ ಪತ್ರಿಕೆಯನ್ನು ಮತ್ತು ಈ ಕಡೆ ಇನ್ನೊಂದು ಕಡೆ ಅದಕ್ಕೆ ಉತ್ತರಗಳನ್ನು ಬರೆದಿರುವಂತಹ ಒಂದು ಆನ್ಸರ್ ಶೀಟನ್ನು ಕೂಡ ನಾನು ಎರಡನ್ನೂ ಒಂದೇ ಸ್ಕ್ರೀನ್ ಮೇಲೆ ಇಟ್ಟಿರುವ ಕಾರಣದಿಂದಾಗಿ ಸ್ವಲ್ಪ ಆ ವಿಡಿಯೋದ ಕ್ವಾಲಿಟಿಯನ್ನು ತಾವು ಹೆಚ್ಚಿಗೆ ಮಾಡ್ಕೋಬೇಕಾಗುತ್ತದೆ. ಆವಾಗಲೇ ಅದಕ್ಕೆ ಅಕ್ಷರಗಳು ತಮಗೆ ಸ್ಪಷ್ಟವಾಗಿ ಕಾಣ್ತಾ ಹೋಗುತ್ತದೆ. ನಾವು ಇಲ್ಲಿ ಮೊದಲನೇದಾಗಿ ನಾವು ನೇರವಾಗಿ ಈ ಭೌತ ವಿಜ್ಞಾನವನ್ನು ಬಿಟ್ಟು ಈಗ ರಸಾಯನ ವಿಜ್ಞಾನದ ಕಡೆಗೆ ಹೋಗೋಣ. ಈ ರಸಾಯನ ವಿಜ್ಞಾನದಲ್ಲಿ ಮೊದಲನೇ ಪ್ರಶ್ನೆ ಹೀಗಿರುತ್ತದೆ: ತಾಮ್ರ ಮತ್ತು ಸತುವಿನಿಂದ ಮಾಡಲ್ಪಟ್ಟಿರುವಂತಹ ಒಂದು ಮಿಶ್ರ ಲೋಹ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಸಿ ಹಿತ್ತಾಳೆ ಆಗಿರುತ್ತದೆ. ಇನ್ನು ಮುಂದಿನ ಪ್ರಶ್ನೆ 14ನೇ ಪ್ರಶ್ನೆ ತಾವು ನೋಡ್ತಾ ಇರ್ಬೋದು, ಇಲ್ಲಿ ಸ್ಕ್ರೀನ್ ಮೇಲೆ ಬರ್ತಾ ಇದೆ. ಈ ಕೆಳಗಿನವುಗಳಲ್ಲಿ ಪರಸ್ಪರ ವರ್ತಿಸಿ ಆಯಾನುಗಳನ್ನು ವಿನಿಮಯ ಮಾಡಿಕೊಳ್ಳುವ ಮತ್ತು ಒಂದು ಪ್ರಕ್ಷೇಪವನ್ನು ಉಂಟು ಮಾಡುವ ಪ್ರತಿವರ್ತಕ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಡಿ ಬೇರಿಯಂ ಕ್ಲೋರೈಡ್ ಮತ್ತು ಸೋಡಿಯಂ ಸಲ್ಫೇಟ್. ಇನ್ನು ಪ್ರಶ್ನೆ ಸಂಖ್ಯೆ 15: ಸೋಡಿಯಂ ಬೈಕಾರ್ಬೊನೇಟ್ ದುರ್ಬಲ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಅನಿಲ ಯಾವುದು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಆಪ್ಷನ್ ಎ ಕಾರ್ಬನ್ ಡೈಆಕ್ಸೈಡ್ ಆಗಿರುತ್ತದೆ. ಇವು ಮೂರು ಬಹು ಆಯ್ಕೆ ಪ್ರಶ್ನೆಗಳು ಆದ ನಂತರದಲ್ಲಿ ಇನ್ನು 1 ಅಂಕದ ಪ್ರಶ್ನೆಗಳು ಕೂಡ 3 ಇರ್ತವೆ. ಅದರಲ್ಲಿ 16ನೇ ಪ್ರಶ್ನೆ ಹೀಗಿರುತ್ತದೆ: ಕಬ್ಬಿಣದ ವಸ್ತುಗಳ ನಶಿಸುವಿಕೆಯನ್ನು ತಡೆಗಟ್ಟುವ ಯಾವುದಾದರೂ 2 ವಿಧಾನಗಳನ್ನು ತಿಳಿಸಿ ಅಂತ ಹೇಳಿದ್ದಾರೆ. ಇಲ್ಲಿ ಉತ್ತರ ನಿಮಗೆ ಕಾಣಿಸ್ತಾ ಇರ್ಬೋದು ಪಕ್ಕದಲ್ಲಿ. 2 ವಿಧಾನಗಳನ್ನು ಕೇಳಿದ್ದಾರೆ. ಹಾಗಾಗಿ ಕರೆಕ್ಟಾಗಿ ನೋಡಿ, ನೀವು ಮೇನ್ ಕ್ವಶನ್ ನಂಬರ್ ಕರೆಕ್ಟಾಗಿ ಹಾಕಬೇಕು, ಸಬ್ ಕ್ವಶನ್ ನಂಬರ್ ಕೂಡ ಕರೆಕ್ಟಾಗಿ ಹಾಕಬೇಕು. ಪ್ರಶ್ನೆಗೆ ತಕ್ಕ ಹಾಗೆ ತಾವು ಉತ್ತರಗಳನ್ನು ಬರಿತಾ ಹೋಗಬೇಕು. ಮೊದಲನೇ ವಿಧಾನ ಬಣ್ಣ ಬಳಿಯುವುದು ಅಥವಾ ಬಣ್ಣ ಹಚ್ಚುವುದು. 2ನೇ ವಿಧಾನ ಮಿಶ್ರ ಲೋಹಗಳನ್ನಾಗಿ ಮಾಡುವುದು, ಅಂದರೆ ಕಬ್ಬಿಣದ ವಸ್ತುಗಳಿಗೆ ಬಣ್ಣ ಹಚ್ಚುವುದು, ಕಬ್ಬಿಣದ ಲೋಹವನ್ನು ಮಿಶ್ರ ಲೋಹಗಳನ್ನಾಗಿ ಮಾಡುವುದು. ಸಾಕಷ್ಟು ವಿಧಾನಗಳಾವ, ಅವರು 2 ವಿಧಾನಗಳು ಕೇಳಿದ್ದಾರೆ. ಹಾಗಾಗಿ ನಾವು ಅಲ್ಲಿ 2 ಬರೆದಿದ್ದೇವೆ. ಹೆಚ್ಚು ಬರೆಯೋಕ್ಕೆ ಹೋಗಬಾರ್ದು, ಕಡಿಮೆ ಬರೆಯೋಕ್ಕೆ ಹೋಗಬಾರ್ದು. ಅವ್ರು ಏನು ಕೇಳಿದಾರೋ ಪ್ರಶ್ನೆಗೆ ತಕ್ಕ ಹಾಗೆ ನಾವು ಉತ್ತರಗಳನ್ನು ಬರಿತಾ ಹೋಗಬೇಕು. ಇನ್ನು 17ನೇ 1 ಅಂಕದ ಪ್ರಶ್ನೆ ನಾವು ನೋಡೋದಾದರೆ, ಒಂದು ಅನುರೂಪ ಶ್ರೇಣಿಯಲ್ಲಿರುವಂತಹ ಹೈಡ್ರೋಕಾರ್ಬನ್ನ ಗುಂಪಿನ ಮೊದಲ ಸದಸ್ಯನ ಅಣುಸೂತ್ರ C2H4 ಆದರೆ 5ನೇ ಸದಸ್ಯನ ಅಣುಸೂತ್ರವನ್ನು ಕಂಡುಹಿಡಿಯಿರಿ ಅಂತ ಕೇಳಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ C6H12 ಆಗುತ್ತದೆ. ಅಂದರೆ ಇದು ಅಲ್ಕೀನ್ಗಳು ಅವ್ರು ಕೇಳ್ತಾ ಇದ್ದಾರೆ. ಅಲ್ಕೀನ್ಗಳು ಸ್ಟಾರ್ಟ್ ಆಗೋದೇ C2H4ನಿಂದ. ಹಾಗಾಗಿ ಇಲ್ಲಿ 5ನೇ ಸದಸ್ಯ ಅಂದಾಗ ಹೆಕ್ಸಿನ್ ಬರುತ್ತದೆ. ಹಾಗಾಗಿ C6H12. ಮಾದರಿ ಪ್ರಶ್ನೆ ಪತ್ರಿಕೆ 1ರಲ್ಲಿಯೂ ಕೂಡ ಇದೇ ರೀತಿಯಲ್ಲಿ ಹೆಕ್ಸಿನ್ಗೆ ಸಂಬಂಧಪಟ್ಟ ಹಾಗೆ ಒಂದು ಪ್ರಶ್ನೆ ಕೂಡ ಇತ್ತು, ಸೇಮ್ ಇದೇ ರೀತಿಯಲ್ಲಿ. ಇನ್ನು 1 ಅಂಕದ ಕೊನೆಯ ಪ್ರಶ್ನೆ: ಕೈಗಾರಿಕೆಗಳಲ್ಲಿ ಥರ್ಮೈಟ್ ಪ್ರಕ್ರಿಯೆಯು ಹಲವಾರು ಅನ್ವಯಗಳನ್ನು ಹೊಂದಿದೆ ಏಕೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಥರ್ಮೈಟ್ ಕ್ರಿಯೆ ಎಂದರೇನು ಅಂತ ಕೇಳಿಲ್ಲ, ಥರ್ಮೈಟ್ ಕ್ರಿಯೆಯ ನೇರವಾಗಿ ಉಪಯೋಗಗಳು ಏನಂತ ಕೂಡ ಕೇಳಿಲ್ಲ. ಸ್ವಲ್ಪ ಡಿಫರೆಂಟಾಗಿ ಥರ್ಮೈಟ್ ಪ್ರಕ್ರಿಯೆಯ ಹಲವಾರು ಅನ್ವಯಗಳು ಉಪಯೋಗಗಳಿವೆ ಏಕೆ ಅಂತ ಕೇಳ್ತಾ ಇದ್ದಾರೆ. ಏಕೆಂದರೆ ಈ ಥರ್ಮೈಟ್ ಪ್ರಕ್ರಿಯೆಯಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿ ಉಷ್ಣ ಬಿಡುಗಡೆಯಾಗಿ ಲೋಹಗಳು ದ್ರವಿಸಿದ ಸ್ಥಿತಿಯಲ್ಲಿರುತ್ತವೆ. ಇಂತಹ ದ್ರವಿತ ಲೋಹಗಳನ್ನು ರೈಲ್ವೆ ಹಳಿಗಳು
ಅಥವಾ ಮುರಿದ ಯಂತ್ರ ಭಾಗಗಳ ಜೋಡಣೆಯಲ್ಲಿ ಬಳಸುತ್ತಾರೆ ಅಂಥೇಳಿ ಇಷ್ಟು ಬರೆದರೆ ಸಾಕು. ಈ ಒಂದು ಅಂಕದ ಪ್ರಶ್ನೆಗೆ ಸರಿ ಉತ್ತರ ಆಗಿಬಿಡುತ್ತದೆ. ಇನ್ನು 2 ಅಂಕದ ಪ್ರಶ್ನೆಗಳು ಸ್ಟಾರ್ಟ್ ಆಗ್ತಾ ಇದೆ. 3 ಪ್ರಶ್ನೆಗಳಿವೆ 2 ಅಂಕದ್ದು. ಮೊದಲನೇ ಪ್ರಶ್ನೆ, ಕೆಳಗಿನ ರಾಸಾಯನಿಕ ಸಮೀಕರಣಗಳನ್ನು ಸರಿದೂಗಿಸಿ ಅಂತ ಹೇಳಿಕೊಟ್ಟಿದ್ದಾರೆ. 2 ಇದೆ. ಸೊ ಒಂದಕ್ಕೂ ಒಂದೊಂದು ಅಂಕ ಇರುತ್ತದೆ. ಮೊದಲನೇದು FeSO4 ಉಷ್ಣ ಗಿವ್ಸ್ Fe2O3 ಪ್ಲಸ್ SO2 ಪ್ಲಸ್ SO3 ಅಂತ ಇದೆ. ಸೊ ಇಲ್ಲಿ ಏನಿಲ್ಲ, ಸಿಂಪಲ್ ಆಗಿ ನೀವು ಸ್ಟಾರ್ಟಿಂಗ್ FeSO4 ಅಂದರೆ ಪ್ರತಿವರ್ತಕ ಒಂದೇ ಇದೆ, ಉತ್ಪನ್ನಗಳು ಹೆಚ್ಚಿವೆ, ಇದು ವಿಭಜನೆ ಕ್ರಿಯೆ ಆಗುತ್ತದೆ, ಉಷ್ಣದ ಸಹಾಯದಿಂದ ಆಗ್ತಾ ಇದೆ, ಉಷ್ಣ ವಿಭಜನೆ ಕ್ರಿಯೆ ಅಂತ ಹೇಳಿ ಕೂಡ ನಾವು ಕರಿಬೋದು ಇದನ್ನು. ಸೊ ಸ್ಟಾರ್ಟಿಂಗ್ನಲ್ಲಿ FeSO4 ಸ್ಟಾರ್ಟ್ ಆಗೋಕ್ಕಿಂತ ಮುಂಭಾಗಕ್ಕೆ ನಾವು 2 ಬರೆದರೆ ಸಾಕು. ಇಲ್ಲಿ ನೀವು ಪಕ್ಕದಲ್ಲಿ ಉತ್ತರ ಕೂಡ ತಾವು ನೋಡ್ತಾ ಇರ್ಬೋದು. ಸಂಪೂರ್ಣ ಸಮೀಕರಣ ಸರಿದೂಗಿ ಹೋಗುತ್ತದೆ. ಇನ್ನು 2ನೇ CH4 ಅಂದರೆ ಮೀಥೇನ್ ಆಕ್ಸಿಜನ್ನೊಂದಿಗೆ ವರ್ತಿಸ್ತಾ ಇದೆ, ಕಾರ್ಬನ್ ಡೈಆಕ್ಸೈಡ್ ಮತ್ತು ನೀರನ್ನು ಉಂಟು ಮಾಡ್ತಾ ಇದೆ. ಇಲ್ಲಿ ಕೂಡ ತಾವು ಪ್ರತಿವರ್ತಕಗಳಲ್ಲಿ ಆಕ್ಸಿಜನ್ನ ಮುಂಭಾಗದಲ್ಲಿ 2 ಬರೆದರೆ ಸಾಕು, ಸಂಪೂರ್ಣ ಒಂದು ಸಮೀಕರಣ ಸರಿದು ಹೋಗುತ್ತದೆ. ಜೊತೆಯಲ್ಲಿ ಕೊನೆಯಲ್ಲಿ ಉತ್ಪನ್ನವಾಗಿರುವಂಥ ಹೈಡ್ರೋಜನ್ನ ಮುಂಭಾಗದಲ್ಲಿ ಕೂಡ 2 ಸಂಖ್ಯೆ ಹಾಕಬೇಕಾಗುತ್ತದೆ. ಎಲ್ಲ ಕಡೆ ಪರಮಾಣುಗಳು ಸಂಪೂರ್ಣವಾಗಿ ಸರಿದೂಗ್ತವೆ. ಇಲ್ಲಿ ನೋಡಿ, ಒಂದು ವಿಶೇಷ ಸೂಚನೆ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ನಿಮ್ಮ ಈ RK ಕ್ಲಾಸ್ ಯೂಟ್ಯೂಬ್ ಚಾನಲ್ನಲ್ಲಿ ಸಾಕಷ್ಟು ವಿಡಿಯೋಗಳು ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಸುಮಾರು 100, 110, 120 ವಿಡಿಯೋಗಳು ಈಗಾಗಲೇ ಅಪ್ಲೋಡ್ ಮಾಡಲಾಗಿದೆ. ಪ್ರತಿಯೊಂದು ಪಾಠದ ಡಿಟೇಲ್ ಆಗಿ ಎಕ್ಸ್ಪ್ಲೇನ್ ಮಾಡಿರುವಂಥ ವಿಡಿಯೋಗಳಿವೆ. ಸಮೀಕರಣಗಳನ್ನು ಹೇಗೆ ಸರಿದೂಗಿಸಬೇಕು ಅದಕ್ಕೂ ವಿಡಿಯೋ ಇದೆ. ವಿದ್ಯುತ್ ಶಕ್ತಿಯ ಲೆಕ್ಕಗಳು ಹೇಗೆ ಬಿಡಿಸಬೇಕು ಅದಕ್ಕೂ ನಿಮಗೆ ವಿಡಿಯೋ ಸಿಗುತ್ತದೆ. ಬೆಳಕು ಪಾಠದ ಮೇಲೆ ಲೆಕ್ಕಗಳು ಹೇಗೆ ಬಿಡಿಸಬೇಕು ಅದಕ್ಕೂ ನಿಮಗೆ ವಿಡಿಯೋ ಸಿಗುತ್ತದೆ. ಈ ಚುಕ್ಕಿ ಸೂತ್ರ, ಅಣುಸೂತ್ರಗಳು ಹೇಗೆ ಬರೀಬೇಕು ಅದಕ್ಕೂ ಕೂಡ ವಿಡಿಯೋ ಸಿಗುತ್ತದೆ. ಪ್ರತಿಯೊಂದಕ್ಕೂ ಕೂಡ ವಿಡಿಯೋಗಳು ಲಭ್ಯ ಇದೆ, ನೀವು ಅಲ್ಲಿ ನೋಡ್ಕೋಬಹುದು. ಅದಕ್ಕಾಗಿ ನಾನು ಜಾಸ್ತಿ ಎಕ್ಸ್ಪ್ಲೇನ್ ಮಾಡ್ತಾ ಇಲ್ಲ, ನೇರವಾಗಿ ನಿಮಗೆ ಉತ್ತರ ಹೇಳ್ತಾ ಇದ್ದೀನಿ ಅಷ್ಟೇ. ನಿಮಗೆ ಡಿಟೇಲ್ ಆಗಿ ಈ ಸಮೀಕರಣಗಳನ್ನು ಹೇಗೆ ಸರಿದೂಗಿಸಬೇಕು, ಅಣುಸೂತ್ರಗಳು ಹೇಗೆ ಬರೀಬೇಕು ಮತ್ತು ಯಾವುದೇ ಒಂದು ಕಾನ್ಸೆಪ್ಟ್ಗೆ ಉತ್ತರ ನಿಮ್ಗೆ ಅರ್ಥ ಆಗಲಿಲ್ಲ ಅಂತಂದರೆ ಸೀದಾ ನೀವು ಆ ಪಾಠದ ಒಂದು ವಿಡಿಯೋ ಓಪನ್ ಮಾಡ್ಕೊಂಡು ನೀವು ನೋಡ್ಕೋಬೋದು. ಚಾನಲ್ ಓಪನ್ ಮಾಡಿಕೊಂಡು ಪ್ಲೇಲಿಸ್ಟ್ಗಳಿರ್ತವೆ, ಪ್ಲೇಲಿಸ್ಟ್ಗಳಿಗೆ ತಕ್ಕ ಹಾಗೆ ಅಲ್ಲಿ ವಿಡಿಯೋಗಳಿರ್ತವೆ, ಎಲ್ಲವನ್ನು ತಾವು ನೋಡ್ಕೋಬೋದು. ಖಂಡಿತವಾಗಿ ತಮಗೆ ಎಲ್ಲ ಅರ್ಥ ಆಗುತ್ತದೆ. ಇನ್ನು ನೆಕ್ಸ್ಟ್ 20ನೇ ಪ್ರಶ್ನೆ, ಅಲ್ಕೈನುಗಳು ಎಂದರೇನು ಅಂತ ಕೇಳಿದರೆ, ಅಲ್ಕೈನುಗಳು ಎಂದರೇನು, ಬೆಂಜಿನಿನ ಅಣುಸೂತ್ರ ಮತ್ತು ರಚನಾ ಸೂತ್ರವನ್ನು ಬರೆಯಿರಿ ಅಂತ ಕೇಳ್ತಾ ಇದ್ದಾರೆ. ಅಲ್ಕೈನ್ ಅಂತಂದರೆ ನೋಡಿರಿ, ತ್ರಿಬಂಧ ಇರ್ತದೆ, ಹೌದಾ, ಮತ್ತು ಇದು ಅಪರ್ಯಾಪ್ತ ಆಗಿರ್ತದೆ. ಕಾರ್ಬನ್ ಪರಮಾಣುಗಳ ಮಧ್ಯೆ ತ್ರಿಬಂಧವಿದ್ದು ಅಪರ್ಯಾಪ್ತ ಗುಣವಿರುವ ಹೈಡ್ರೋಕಾರ್ಬನ್ಗಳಿಗೆ ಅಲ್ಕೈನುಗಳು ಎಂದು ನಾವು ಕರೆಯುತ್ತೇವೆ. ಇನ್ನು ಬೆಂಜಿನ್ನ ಅಣುಸೂತ್ರ, ರಚನಾ ಸೂತ್ರ ನೋಡಿರಿ, ಬೆಂಜಿನ್ನ ಅಣುಸೂತ್ರ ನೋಡಿ, ಈ ಥರ ಸ್ವಲ್ಪ ನೀಟಾಗಿ ಬರೆಯೋದಕ್ಕೆ ಟ್ರೈ ಮಾಡ್ತಾ ಇರ್ರಿ. ಅಲ್ಕೈನುಗಳು ಎನ್ನುವರು ಅಂತ ಬರಿತೀವಲ್ಲ, ಅಲ್ಕೈನುಗಳಿಗೆ ಅಂಡರ್ಲೈನ್ ಹಾಕಿರಿ. ಆಮೇಲೆ ನೆಕ್ಸ್ಟ್ ಬೆಂಜಿನ್ ಅಂತ ಬರೀರಿ, ಅದಕ್ಕೆ ಅಂಡರ್ಲೈನ್ ಹಾಕಿರಿ. ಅದರ ಕೆಳಗಡೆ ಅಣುಸೂತ್ರ ಅಂತ ಬರೆದು ಅಣುಸೂತ್ರ ಬರೀರಿ, ಅಣುಸೂತ್ರಕ್ಕೆ ಒಂದು ಸ್ವಲ್ಪ ಬಾಕ್ಸ್ ಹಾಕಿ. ಆಮೇಲೆ ರಚನಾ ಸೂತ್ರ ಅಂತ ಬರೆದು ಅದಕ್ಕೆ ಒಂದು ಬಾಕ್ಸ್ ಹಾಕಿ. ಈ ಥರ ನೀವು ನೀಟಾಗಿ ಪ್ರೆಸೆಂಟೇಷನ್ ಮಾಡ್ತಾ ಹೋಗಬೇಕು. ಯಾಕಂದರೆ ನೀವು ವ್ಯಾಲ್ಯೂಯೇಷನ್ ಮಾಡುವಾಗ ಮೌಲ್ಯಮಾಪಕರಿಗೆ ನಿಮ್ಮ ಪ್ರಶ್ನೆ ಪತ್ರಿಕೆ ತುಂಬ ನೀಟಾಗಿ ಅಟ್ರಾಕ್ಟಿವ್ ಆಗಿ ಕಂಡ್ರೆ ನಿಮಗೆ ಜಾಸ್ತಿ ಅಂಕಗಳು ಬರುವಂಥ ಅವಕಾಶಗಳು ಇರ್ತವೆ. ಸೊ ಇನ್ನು 21ನೇ ಪ್ರಶ್ನೆ ನಾವು ನೋಡೋದಾದರೆ, ಆಯನಿಕ ಸಂಯುಕ್ತಗಳ ಗುಣಗಳನ್ನು ಬರೆಯಿರಿ ಅಂತ ಇದೆ. ಸೊ ಆಯನಿಕ ಸಂಯುಕ್ತಗಳಿಗೆ ಇದು 2 ಅಂಕದ ಪ್ರಶ್ನೆ ಆಗಿದೆ. ಮ್ಯಾಕ್ಸಿಮಮ್ ನೀವು 4 ಬರೆದರೆ ಸಾಕು, ನಿಮಗೆ ಫುಲ್ ಅಂಕ ಇಲ್ಲಿ ಬಂದುಬಿಡ್ತದೆ. ಸೊ ಮೊದಲನೇದು, ಆಯನಿಕ ಸಂಯುಕ್ತಗಳು ಘನಸ್ಥಿತಿಯಲ್ಲಿ ಇರ್ತವೆ. 2ನೇದು, ಇವು ಸಾಮಾನ್ಯವಾಗಿ ಬಿದುರವಾಗಿದ್ದು ಒತ್ತಡವನ್ನು ಹಾಕಿದಾಗ ಪುಡಿಯಾಗುತ್ತವೆ. ಇನ್ನು 3ನೇದು, ಇವು ಹೆಚ್ಚಿನ ಕರಗುವ ಬಿಂದು ಮತ್ತು ಕುದಿಬಿಂದು ಹೊಂದಿವೆ. ಇನ್ನು 4ನೇದು, ಸಾಮಾನ್ಯವಾಗಿ ಇವು ನೀರಿನಲ್ಲಿ ವಿಲೀನವಾಗುತ್ತವೆ ಅಂಥೇಳಿ ತಾವು ಬರಿಬೇಕಾಗುತ್ತದೆ. ಅಥವಾ ಪ್ರಶ್ನೆ ಕೂಡ ಇದಕ್ಕೆ ಸೊ ನಿಮಗೆ ಆಯನಿಕ ಸಂಯುಕ್ತ ಗುಣಗಳು ಬರೆಯೋಕ್ಕೆ ಆಗಲಿಲ್ಲ ಅಂತಂದರೆ ಅಥವಾ ಪ್ರಶ್ನೆ ಕೂಡ ತಾವು ಬರೀಬೋದು ಪರೀಕ್ಷೆಯಲ್ಲಿ. ನೋಡಿ, 2 ಬರೆಯೋಕ್ಕೆ ಹೋಗಬಾರ್ದು ಪರೀಕ್ಷೆಯಲ್ಲಿ, ಯಾವುದಾದ್ರೂ ಒಂದನ್ನು ಮಾತ್ರ ಬರಿಬೇಕಾಗುತ್ತದೆ. 2 ಬರೆದು ಅನವಶ್ಯಕವಾಗಿ ತಮ್ಮ ಸಮಯವನ್ನು ವ್ಯರ್ಥ ಮಾಡ್ಕೊಳ್ಳೋಕೆ ಹೋಗಬಾರ್ದು. ಮೊದಲೇ ನೀವು ಡಿಸೈಡ್ ಮಾಡ್ಕೋಬೇಕು, ಅಥವಾ ಪ್ರಶ್ನೆ ಮೇಲಿಂದ ಬರಲಿಲ್ಲ ಅಥವಾ ಕೆಳಗಿಂದ ಬರಲಿಲ್ಲ, ಯಾವುದು ನಾನು ಚೆನ್ನಾಗಿ ಬರೆಯೋಕ್ಕೆ ಆಗುತ್ತೆ ಅಂಥೇಳಿ ನಿಮ್ಮದು ನೀವು ಡಿಸೈಡ್ ಮಾಡಿಕೊಂಡು ಬರಿಬೇಕಾಗುತ್ತದೆ. ಇನ್ನು ಕಾರಣಕೊಡಿಯಲ್ಲಿ ಮೊದಲನೇ ಪ್ರಶ್ನೆ, ಅಲ್ಯೂಮಿನಿಯಂ ಆಕ್ಸೈಡನ್ನು ಉಭಯವರ್ತಿ ಆಕ್ಸೈಡ್ ಎನ್ನುವರು ಏಕೆ ಅಂತ ಕೇಳ್ತಾ ಇದ್ದಾರೆ. ನೋಡಿ, ಅಲ್ಯೂಮಿನಿಯಂ ಆಕ್ಸೈಡು ಆಮ್ಲದೊಂದಿಗೂ ವರ್ತಿಸಿದಾಗಲೂ ಹಾಗೂ ಪ್ರತ್ಯಾಮ್ಲದೊಂದಿಗೂ ಸಹ ವರ್ತಿಸಿ ಲವಣ ಮತ್ತು ನೀರನ್ನು ಉಂಟು ಮಾಡುವುದರಿಂದ ಅದನ್ನು ಉಭಯವರ್ತಿ ಆಕ್ಸೈಡ್ ಎನ್ನುವರು. ಅದಕ್ಕೆ ಸಮೀಕರಣಗಳು ಕೂಡ ತಾವು ಬರಿಬಹುದು, ಬರೆದ್ರೆ ಉತ್ತಮ. 2 ಅಂಕಕ್ಕೆ ಕೇಳಿದಾರಲ್ಲ, ಅಂದರೆ 2 ಇವೆ, 2 ಅಂಕಕ್ಕೆ ಕೇಳಿದ್ದಾರೆ, 2 ಇದೆ, ಬರೆದ್ರೂ ಕೂಡ ಇನ್ನೂ ಉತ್ತಮ. ಬರೀಲಿ ಅಂದರೂ ಕೂಡ ನಡೀತದೆ. 2 ಕಾರಣ ಕೊಡಿ ಇರುವುದರಿಂದ ಸಮೀಕರಣ ಬರೆದಿಲ್ಲ ಅಂದರೂ ಕೂಡ ನಡೆಯುತ್ತೆ, ಬಟ್ ಬರೆದರೆ ಉತ್ತಮ ಅಂತ ನನ್ನ ಭಾವನೆ. ಒಂದೇ ಒಂದು ಇಲ್ಲಿ ಕಾರಣ ಕೊಡಿ ಅಂತ ಇದ್ದಿದ್ದರೆ, 2 ಅಂಕದ ಪ್ರಶ್ನೆ ಇದೆ, ಒಂದೇ ಒಂದು ಇಲ್ಲಿ ಕಾರಣ ಕೊಡಿ ಅಂತ ಇದ್ದಿದ್ದಲ್ಲಿ ಮಾತ್ರ ನೀವು ಖಂಡಿತವಾಗಿಯೂ ಕೂಡ ಇಲ್ಲಿ ಸಮೀಕರಣ ಬರಲೇಬೇಕಾಗುತ್ತದೆ. ಇನ್ನು 2ನೇ ಪ್ರಶ್ನೆ, ಕ್ಯಾಲ್ಸಿಯಂ ನೀರಿನ ಮೇಲೆ ತೇಲುತ್ತದೆ ಏಕೆ?
ಕ್ಯಾಲ್ಸಿಯಂ ನೀರಿನೊಂದಿಗೆ ವರ್ತಿಸಿದಾಗ ಬಿಡುಗಡೆಯಾಗುವ ಹೈಡ್ರೋಜನ್ ಅನಿಲವು ಲೋಹದ ಮೇಲ್ಮೈಗೆ ಅಂಟಿಕೊಳ್ಳುತ್ತದೆ. ಇದರಿಂದಾಗಿ ಕ್ಯಾಲ್ಸಿಯಂ ನೀರಿನ ಮೇಲೆ ತೇಲಲು ಪ್ರಾರಂಭಿಸುತ್ತದೆ. ಈ ರೀತಿಯಲ್ಲಿ ತಾವು ಪ್ರಶ್ನೆಗಳಿಗೆ ಉತ್ತರಗಳನ್ನು ಬರಿತಾ ಹೋಗಬೇಕು. ಇನ್ನು 3 ಅಂಕದ ಪ್ರಶ್ನೆಗಳು ಮೂರಿವೆ. ಮೊದಲನೆಯದಲ್ಲಿ 22ನೇ ಪ್ರಶ್ನೆ, ಸಾರಯುಕ್ತ ಸಲ್ಫ್ಯೂರಿಕ್ ಆಮ್ಲದೊಂದಿಗೆ ಸತುವಿನ ಚೂರುಗಳ ವರ್ತನೆಯ ಚಿತ್ರ ಇದೆ. ನೀವು ಪುಸ್ತಕವನ್ನು ನೋಡಿಕೊಂಡು ಚಿತ್ರವನ್ನು ಹಾಕಿ ಬಿಡಿಸಿ. ಸೊ ಚಿತ್ರ ಹಾಕಿದಾಗ ಕೂಡ ಹಾಕುವಾಗ ಕೂಡ ನೀವು ಏನು ಮಾಡ್ಕೋಬೇಕು, ಕಡ್ಡಾಯವಾಗಿ ಒಂದು ಬಾರ್ಡರ್ ಹಾಕ್ಕೋಬೇಕು. ಆ ಬಾರ್ಡರ್ ಒಳಗಡೆ ಚಿತ್ರ ಬರಬೇಕು, ಭಾಗಗಳು ಬರಬೇಕು, ನೀಟಾಗಿ ನಿಮ್ಮ ಚಿತ್ರ ಕಾಣುತ್ತದೆ. ಇನ್ನು 23ನೇ ಪ್ರಶ್ನೆ ನೋಡಿ, ತುಂಬ ಡಿಫ್ರೆಂಟ್ ಆಗಿದೆ. ಸೋಡಿಯಂ ಕಾರ್ಬೋನೇಟು, ಸೋಡಿಯಂ ಆಕ್ಸಿಕ್ಲೋರೈಡು, ಕ್ಯಾಲ್ಸಿಯಂ ಕಾರ್ಬೋನೇಟು, ಸೋಡಿಯಂ ಬೈಕಾರ್ಬೋನೇಟು, ಕ್ಯಾಲ್ಸಿಯಂ ಸಲ್ಫೇಟ್, ಹೆಮಿಹೈಡ್ರೇಟ್ ವಸ್ತುಗಳಲ್ಲಿ ನೋಡಿರಿ, ಆಮ್ಲ ಮತ್ತು ಪ್ರತ್ಯಾಮ್ಲದಿಂದ ಈ ಪಾಠದಿಂದ ಈ ಕ್ವಶನ್ ಬಂದಿದೆ. ನೇರವಾಗಿ ನಿಮಗೆ ಲವಣಗಳ ಉಪಯೋಗಗಳು ಕೇಳಿಲ್ಲ. ಅವರು ಉಪಯೋಗಗಳು ಅವರೇ ಕೊಟ್ಟಿದ್ದಾರೆ. ಅದು ಲವಣದ ಹೆಸರು ಡೈರೆಕ್ಟ್ ಕೊಟ್ಟಿಲ್ಲ, ಮತ್ತು ಅವರು ಆ ಲವಣದ ರಾಸಾಯನಿಕ ಹೆಸರು ಕೊಟ್ಟಿದ್ದಾರೆ. ಹಾಗಾಗಿ ಪ್ರತಿಯೊಂದು ಲವಣದ ರಾಸಾಯನಿಕ ಹೆಸರು, ಅಣುಸೂತ್ರ, ಅದರ ಉಪಯೋಗಗಳು ತಾವು ಪ್ರಾಕ್ಟೀಸ್ ಮಾಡಿರಬೇಕಾಗುತ್ತದೆ. ಸೊ ಇಲ್ಲಿ ಮೊದಲನೇ ಉಪಯೋಗ ಏನಪ್ಪ ಅಂದರೆ, ಕುಡಿಯುವ ನೀರನ್ನು ಕ್ರಿಮಿಮುಕ್ತಗೊಳಿಸಲು ಬಳಸುವ ಸಂಯುಕ್ತ ವಸ್ತು ಯಾವುದು ಅಂತ ಕೇಳಿದ್ದಾರೆ. ಇದು ಚೆಲುವೆ ಪುಡಿ. ಸೊ ಚೆಲುವೆ ಪುಡಿಯ ರಾಸಾಯನಿಕ ಹೆಸರನ್ನು ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್. ಹಾಗಾಗಿ ಇಲ್ಲಿ ಒಂದನೇದಕ್ಕೆ ಕ್ಯಾಲ್ಸಿಯಂ ಆಕ್ಸಿಕ್ಲೋರೈಡ್ ಅಂತ ಬರೀಬೇಕು ಅಷ್ಟೇ. ಇನ್ನು ಎರಡನೇದು, ಬೆಂಕಿ ಆರಿಸುವ ಸೋಡಾ ಆ್ಯಸಿಡ್ ಉಪಕರಣಗಳಲ್ಲಿ ಬಳಸುವ ಸಂಯುಕ್ತ ವಸ್ತು ಯಾವುದು? ಇದಕ್ಕೆ ಅಡಿಗೆ ಸೋಡಾವನ್ನು ಬಳಸ್ತಾರೆ. ಅಡಿಗೆ ಸೋಡಾದ ರಾಸಾಯನಿಕ ಹೆಸರು ಸೋಡಿಯಂ ಬೈಕಾರ್ಬೋನೇಟ್. ಇದಕ್ಕೆ ಸರಿಯಾದ ಉತ್ತರ ಸೋಡಿಯಂ ಬೈಕಾರ್ಬೋನೇಟ್. ಹಾಗೆ ವೈದ್ಯರು ಮುರಿದ ಮೂಳೆಗಳನ್ನು ಸರಿಯಾದ ಸ್ಥಿತಿಯಲ್ಲಿರಿಸಿ ಆಧಾರ ಪಡಲು ಬಳಸುವ ಸಂಯುಕ್ತ ವಸ್ತು ಯಾವುದು ಅಂತ ಕೇಳ್ತಾ ಇದ್ದಾರೆ. ಇದಕ್ಕೆ ಉತ್ತರ ಪ್ಲಾಸ್ಟರ್ ಆಫ್ ಪ್ಯಾರಿಸ್. ಬಟ್ ಪ್ಲಾಸ್ಟರ್ ಆಫ್ ಪ್ಯಾರಿಸ್ದು ರಾಸಾಯನಿಕ ಹೆಸರು ಕ್ಯಾಲ್ಸಿಯಂ ಸಲ್ಫೇಟ್ ಹೆಮಿಹೈಡ್ರೇಟೆಡ್. ಈ ರೀತಿಯಲ್ಲಿ ಒಂದು ಸ್ವಲ್ಪ ಕನ್ಫ್ಯೂಸ್ ಮಾಡಿ ಅಪ್ಲೈ ಮಾಡಿ ಡಿಫ್ರೆಂಟಾಗಿ ಕ್ವಶನ್ ಕೇಳ್ತಾ ಇರ್ತಾರೆ ವಿಜ್ಞಾನದಲ್ಲಿ. ಹಾಗಾಗಿ ವಿಜ್ಞಾನ ಅಂತಂದರೆ ತಾವು ಬಾಯ್ಪಾಠ ಮಾಡಿದರೆ ಅಲ್ಲಿ ನಿಮಗೆ ಅಂಕಗಳು ಸಿಗೋದಿಲ್ಲ. ವಿಷಯಗಳನ್ನು, ಕಾನ್ಸೆಪ್ಟ್ಗಳನ್ನು, ಪರಿಕಲ್ಪನೆಗಳನ್ನು ಚೆನ್ನಾಗಿ ಅರ್ಥ ಮಾಡ್ಕೋಬೇಕಾಗುತ್ತದೆ. ಇನ್ನು 24ನೇ ಪ್ರಶ್ನೆ, ಕಾಸುವಿಕೆ ಮತ್ತು ಹುರಿಯುವಿಕೆಗಳ ನಡುವಿನ ವ್ಯತ್ಯಾಸವನ್ನು ಬರೆಯಿರಿ. ಈ ಪ್ರಕ್ರಿಯೆಗಳಿಂದ ಶುದ್ಧ ರೂಪದ ಸತುಲೋಹವನ್ನು ಹೇಗೆ ಪಡೆಯಲಾಗುತ್ತದೆ ಅಂತ ಕೇಳ್ತಾ ಇದ್ದಾರೆ. ಸೊ ಕಾಸುವಿಕೆ, ಹುರಿಯುವಿಕೆ ಡೆಫಿನೇಷನ್ ಬರೀಬೇಕು, ವ್ಯತ್ಯಾಸ ಬರೀಬೇಕು. ವ್ಯತ್ಯಾಸ ಬರೆಯುವಾಗ ಕೂಡ ಈ ರೀತಿಯಲ್ಲಿ ತಾವು ಒಂದು ಸರಿಯಾಗಿ ಬಾಕ್ಸ್ ಹಾಕೋಬೇಕಾಗುತ್ತದೆ. ಆ ಕಡೆ ಒಂದನೇ ವ್ಯತ್ಯಾಸ, ಈ ಕಡೆ ಒಂದನೇ ವ್ಯತ್ಯಾಸ, ಈ ಕಡೆ ಎರಡನೇ ವ್ಯತ್ಯಾಸ, ಈ ಕಡೆ ಎರಡನೇ ವ್ಯತ್ಯಾಸ, ಉದಾಹರಣೆಗಳಿದ್ದರೆ ಅದಕ್ಕೆ ಏನಾದ್ರು ಸಂಬಂಧಪಟ್ಟ ಉದಾಹರಣೆಗಳು ಬರೆಯೋದು, ಇವೆಲ್ಲ ಬರಿತಾ ಇರಬೇಕು. ನೋಡಿರಿ, ಕಾಸುವಿಕೆ ಅಂದರೆ ಗೊತ್ತೇ ಇದೆ ನಿಮಗೆ. ಕಾರ್ಬೋನೇಟ್ ಅದನ್ನು ಆಕ್ಸೈಡ್ ಆಗಿ ಪರಿವರ್ತಿಸಲು ಹೆಚ್ಚಿನ ಉಷ್ಣತೆಯಲ್ಲಿ ಕಡಿಮೆ ಗಾಳಿಯಲ್ಲಿ ಕಾಸಬೇಕು. ಇದನ್ನು ಕಾಸುವಿಕೆ ಎನ್ನುವರು. ಆಮೇಲೆ ಹುರಿಯುವಿಕೆ ಅಂದರೆ ಸಲ್ಫೈಡ್ ಅದನ್ನು ಆಕ್ಸೈಡ್ ಆಗಿ ಪರಿವರ್ತಿಸಲು ಹೆಚ್ಚಿನ ಉಷ್ಣತೆಯಲ್ಲಿ ಹೆಚ್ಚಿನ ಗಾಳಿಯಲ್ಲಿ ಕಾಸಬೇಕು. ಇದನ್ನು ಹುರಿಯುವಿಕೆ ಎನ್ನುವರು. ಆಮೇಲೆ ಈ ಕಡೆ ಕಾಸುವಿಕೆಗೆ ಸಮೀಕರಣ, ಹುರಿಯುವಿಕೆಗೆ ಸಮೀಕರಣ ಬರೀಬೇಕು. ಇಷ್ಟೇ, ಅವರು ವ್ಯತ್ಯಾಸ ಮಾತ್ರ ಕೇಳಿಲ್ಲ. ಈ ಪ್ರಕ್ರಿಯೆಗಳಿಂದ ಶುದ್ಧ ರೂಪದ ಸತುಲೋಹವನ್ನು ಹೇಗೆ ಪಡಿತಾರೆ ಅಂತ ಕೇಳ್ತಾ ಇದ್ದಾರೆ. ಸೊ ಕಾಸುವಿಕೆ ಅಥವಾ ಹುರಿಯುವಿಕೆ ನಂತರದಲ್ಲಿ ಅದು ಆಕ್ಸೈಡ್ ರೂಪಕ್ಕೆ ಬಂದಿರ್ತದೆ. ಅದನ್ನು ನಾವು ಅಪಕರ್ಷಣ ಕ್ರಿಯೆಗೆ ಒಳಪಡಿಸಿ ಶುದ್ಧ ಲೋಹವನ್ನು ಪಡಿತೀವಿ. ಅದನ್ನೇ ಬರಿಬೇಕಾಗುತ್ತದೆ. ಕಾಸುವಿಕೆ ಅಥವಾ ಹುರಿಯುವಿಕೆ ವಿಧಾನಗಳ ಮೂಲಕ ಆಕ್ಸೈಡ್ ರೂಪಕ್ಕೆ ಬಂದಿರುವಂತಹ ಸತುವನ್ನು ಕಾರ್ಬನ್ನಂತಹ ಅಪಕರ್ಷಣಕಾರಿಯನ್ನು ಬಳಸಿ ಶುದ್ಧ ರೂಪದ ಸತುವನ್ನು ಪಡೆಯಲಾಗುತ್ತದೆ. ZnO+C gives Zn+CO. ಸೊ ಈ ಥರ ಸಮೀಕರಣಗಳು ಎಲ್ಲಾದರೂ ಬಂದಾಗ ಕೂಡ ಸಮೀಕರಣಕ್ಕೂ ಕೂಡ ತಾವು ಒಂದು ಬಾರ್ಡರ್ ರೀತಿಯಲ್ಲಿ ಫ್ರೇಮ್ ಹಾಕಿದರೂ ಕೂಡ ಇನ್ನೂ ಉತ್ತಮವಾಗಿ ನಿಮ್ಮ ಆನ್ಸರ್ ಅಲ್ಲಿ ಕಾಣುತ್ತದೆ. ಇನ್ನು 4ನೇ ಅಂಕದ ಪ್ರಶ್ನೆ, 25ನೇ ಪ್ರಶ್ನೆ. ಅದರಲ್ಲಿ ನಿಮಗೆ ಆಯ್ಕೆಗಳು ಕೂಡ ಇವೆ. ನಿಮಗೆ ಯಾವುದು ಸೂಕ್ತ ಅಂತ ಅನ್ನಿಸ್ತದೋ ಅದನ್ನು ಬರಿಬೇಕು. ಅದರಲ್ಲಿ 25ನೇದರಲ್ಲಿ ಮೊದಲೇ ಕ್ವಶನ್ ಏನಿದೆಪ್ಪ ಅಂದರೆ, ಹೈಡ್ರೋಕಾರ್ಬನ್ಗಳಲ್ಲಿನ ಆದೇಶನದ ಕ್ರಿಯೆಯನ್ನು ಒಂದು ಉದಾಹರಣೆಯೊಂದಿಗೆ ವಿವರಿಸಿ. ಬಿ ಇದೆ ಮತ್ತು ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ. ಮೊದಲು ಪ್ರಶ್ನೆಗೆ ಉತ್ತರ ನೋಡಿರಿ. ಆದೇಶನ ಕ್ರಿಯೆಯನ್ನು ಹೇಳಬೇಕಾಗುತ್ತದೆ. ನೋಡಿರಿ, ಉತ್ತರ ಈ ರೀತಿಯಲ್ಲಿ ಇರುತ್ತದೆ. ಪರ್ಯಾಪ್ತ ಹೈಡ್ರೋಕಾರ್ಬನ್ಗಳಿಗೆ ಸೂರ್ಯನ ಬೆಳಕಿನ ಸಮ್ಮುಖದಲ್ಲಿ ಕ್ಲೋರಿನ್ ಸೇರಿಸಿದಾಗ ಹೈಡ್ರೋಜನ್ ಪರಮಾಣುಗಳು ಸ್ಥಾನಪಲ್ಲಟವಾಗುವುದು. ಹೀಗೆ ಒಂದು ಪ್ರಕಾರದ ಪರಮಾಣುಗಳು ಅಥವಾ ಪರಮಾಣು ಗುಂಪುಗಳು, ಅಂದರೆ ಕ್ಲೋರಿನ್ ಇನ್ನೊಂದರ ಸ್ಥಾನವನ್ನು, ಅಂದರೆ ಹೈಡ್ರೋಜನ್ನ ಸ್ಥಾನವನ್ನು ಪಲ್ಲಟಗೊಳಿಸುವುದರಿಂದ ಇದನ್ನು ಆದೇಶನ ಕ್ರಿಯೆ ಎನ್ನುವರು. ನೋಡಿ, ಇದು 2 ಅಂಕಕ್ಕೆ ಕೇಳಿದ್ದಾರೆ. ಆದೇಶನ ಕ್ರಿಯೆ ಎಂದರೆ ನಂತರ ಸಿಂಪಲಾಗಿ ಡೆಫಿನೇಷನ್ ಬರೀಬೋದು. ಸ್ವಲ್ಪ ವಿವರಿಸಿರ ಅಂದರಲ್ಲ, ಅದಕ್ಕಾಗಿ ಸ್ವಲ್ಪ ಡೆಫಿನೇಷನ್ ಸ್ವಲ್ಪ ದೊಡ್ಡದಾಗ್ತಾ ಇದೆ. ಮತ್ತು ಕಂಪಲ್ಸರಿಯಲ್ಲಿ ಸಮೀಕರಣ ಕೂಡ ತಾವು ಬರಿಬೇಕು ಆದೇಶನ ಕ್ರಿಯೆಗೆ.
ಒಂದಂಕಕ್ಕೆ ಕೂಡ ಆದೇಶನ ಕ್ರಿಯೆ ಕೇಳ್ತಾ ಇರ್ತಾರೆ, ಆವಾಗ ಇಷ್ಟು ದೊಡ್ಡದು ಬರೀಬಾರ್ದು, ಸಿಂಪಲ್ ನೇರವಾಗಿ ಆದೇಶನ ಕ್ರಿಯೆಯ ಡೆಫಿನೇಷನ್ ಬರೀಬೇಕು. ಇಲ್ಲಿ ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡಿ ಬರೆಯಲಾಗಿದೆ. ಇನ್ನು ಸಾಬೂನು ಸ್ವಚ್ಛಗೊಳಿಸುವ ಪ್ರಕ್ರಿಯೆಯನ್ನು ವಿವರಿಸಿ. 3 ಪಾಯಿಂಟ್ಸ್ ಇರ್ತವೆ, ಬರೀಬೇಕು. ಸಾಬೂನಿನ ಅಣುಗಳು ಉದ್ದ ಸರಪಳಿಯ ಕಾರ್ಬಾಕ್ಸಿಲಿಕ್ ಆಮ್ಲಗಳ ಸೋಡಿಯಂ ಅಥವಾ ಪೊಟ್ಯಾಷಿಯಂ ಲವಣಗಳಾಗಿವೆ. ಸೆಕೆಂಡ್ ಪಾಯಿಂಟ್, ಸಾಬೂನಿನ ಅಣುಗಳ ಆಯನಿಕ ತುದಿ ನೀರಿನೊಂದಿಗೆ ಮತ್ತು ಕಾರ್ಬನ್ ಸರಪಳಿ ತುದಿಯು ಎಣ್ಣೆಯೊಂದಿಗೆ ವರ್ತಿಸಿ ಮೀಸೆಲ್ಗಳೆಂಬ ರಚನೆಗಳನ್ನು ಉಂಟುಮಾಡುತ್ತವೆ. ಥರ್ಡ್ ಪಾಯಿಂಟ್, ಸಾಬೂನಿನ ಮೀಸೆಲ್ಗಳು ನೀರಿನಲ್ಲಿ ಎಮಲ್ಷನನ್ನು ಉಂಟು ಮಾಡಿ ಕೊಳೆಯನ್ನು ಕಿತ್ತು ಹೊರಹಾಕಲು ಸಹಾಯ ಮಾಡುತ್ತದೆ. ಸೊ ಈ ರೀತಿಯಲ್ಲಿ ತಾವು ಉತ್ತರವನ್ನು ಬರೀಬೇಕಾಗುತ್ತದೆ. ಆಮೇಲೆ ಇನ್ನು ಅಥವಾ ಪ್ರಶ್ನೆ ಕೂಡ ನಾವು ಉತ್ತರ ನೋಡೋದಾದರೆ, ಈ ಕಾರ್ಬನ್ ಪರಮಾಣು C4+ C4- ಆ್ಯನಾಯನ್ ಮತ್ತು C4+ ಕ್ಯಾಟಯಾನ್ಗಳನ್ನು ಉಂಟು ಮಾಡುವುದಿಲ್ಲ ಏಕೆ ಅಂತ ಕೇಳ್ತಾ ಇದ್ದಾರೆ. ಅದೇ ರೀತಿಯಲ್ಲಿ ನೈಟ್ರೋಜನ್ ಅಣುವಿನ ಮತ್ತು ಈಥೀನ್ ಅಣುಗಳ ಚುಕ್ಕಿ ರಚನೆಯನ್ನು ಕೂಡ ಅಲ್ಲಿ ಕೇಳಿದ್ದಾರೆ, ಬರೀಬೇಕಾಗುತ್ತದೆ. ಮೊದಲು ನಾವು ಈ ಪ್ರಶ್ನೆಗೆ ಉತ್ತರ ನೋಡೋದಾದರೆ, 4 ಎಲೆಕ್ಟ್ರಾನ್ಗಳನ್ನು ಪಡೆದುಕೊಂಡು C4 ಆ್ಯನಾಯನ್ ಆಗಲು ಸಾಧ್ಯವಿಲ್ಲ ಕಾರ್ಬನ್ಗೆ, ಏಕೆಂದರೆ 6 ಪ್ರೋಟಾನ್ಗಳಿರುವಂತಹ ಬೀಜ ಕೇಂದ್ರವು 10 ಎಲೆಕ್ಟ್ರಾನ್ಗಳನ್ನು ಹಿಡಿದಿಟ್ಟುಕೊಳ್ಳುವುದು ಕಷ್ಟ ಆಗುತ್ತದೆ. ಅದೇ ರೀತಿಯಲ್ಲಿ ಕಾರ್ಬನ್ 4 ಎಲೆಕ್ಟ್ರಾನ್ಗಳನ್ನು ಕಳೆದುಕೊಂಡು C4+ ಕ್ಯಾಟಯಾನ್ ಆಗಲು ಸಾಧ್ಯವಿಲ್ಲ, ಏಕೆಂದರೆ ಕಾರ್ಬನ್ನಿನಿಂದ 4 ಎಲೆಕ್ಟ್ರಾನ್ಗಳನ್ನು ಹೊರತೆಗೆಯಲು ಹೆಚ್ಚಿನ ಶಕ್ತಿಯ ಅಗತ್ಯವಿರುತ್ತದೆ. ಈ ರೀತಿಯಲ್ಲಿ ನಿಮ್ಮ ಉತ್ತರ ಬರೀಬೇಕಾಗುತ್ತದೆ. ಅದೇ ರೀತಿಯಲ್ಲಿ ನೈಟ್ರೋಜನ್ ಮತ್ತು ಈಥೀನ್ ಅಣುಗಳ ಒಂದು ಚುಕ್ಕಿ ರಚನೆಯನ್ನು ಕೂಡ ತಾವು ಬರೀಬೇಕಾಗುತ್ತದೆ. ಸೊ ಇಲ್ಲಿಗೆ ಈ ಒಂದು ರಸಾಯನ ವಿಜ್ಞಾನದ ಪ್ರಶ್ನೆಗಳಿಗೆ ಉತ್ತರಗಳನ್ನು ನೋಡಿದ್ವಿ. ಈಗ ನಾವು ಜೀವವಿಜ್ಞಾನದ ಪ್ರಶ್ನೆಗಳಿಗೆ ಉತ್ತರಗಳನ್ನು ಕೂಡ ನಾವು ನೋಡ್ತಾ ಹೋಗೋಣ. ಇನ್ನು ಜೀವವಿಜ್ಞಾನದ ಮೊದಲನೇ ಪ್ರಶ್ನೆಗೆ ನಾವು ಉತ್ತರ ನೋಡೋದಾದರೆ, ಈ ಸಣ್ಣ ಕರುಳು ವಿಲ್ಲೈಗಳು, ಶ್ವಾಸಕೋಶಗಳು ಡ್ಯಾಶ್ ಅಂತ ಕೊಟ್ಟಿದ್ದಾರೆ. ಇದಕ್ಕೆ ಸರಿಯಾದಂತಹ ಉತ್ತರ ಗಾಳಿಗೂಡಾಗುತ್ತದೆ. ಆಮೇಲೆ 27ನೇ ಪ್ರಶ್ನೆ, ಕೆಳಗಿನವುಗಳಲ್ಲಿ ಅನುವಂಶೀಯಗೊಳ್ಳದ ಒಂದು ಗುಣ ಯಾವುದಂತ ಕೇಳಿದ್ದಾರೆ. ಅದು ಆಪ್ಷನ್ ಡಿ, ಆಟವಾಡುವ ಕೌಶಲಗಳು ಅಂಥೇಳಿ ಆಗುತ್ತದೆ. ಇನ್ನು ಮೊದಲನೇ 1 ಅಂಕದ ಪ್ರಶ್ನೆ, ಬಾಷ್ಪ ವಿಸರ್ಜನೆ ಎಂದರೇನಂತ ಇದೆ. ಸಸ್ಯದ ಭಾಗಗಳಿಂದ ನೀರು ಆವಿಯ ರೂಪದಲ್ಲಿ ನಷ್ಟವಾಗುವುದನ್ನು ಬಾಷ್ಪ ವಿಸರ್ಜನೆ ಎನ್ನುವರು ಅಂತ ಹೇಳಿ ಬರೀಬೇಕಾಗುತ್ತದೆ. ಇನ್ನು 29ನೇ ಪ್ರಶ್ನೆ ನೋಡಿ, ಮುಟ್ಟಿದರೆ ಮುನಿ ಸಸ್ಯದ ಎಲೆಗಳನ್ನು ಬೆರಳಿನಿಂದ ಸ್ಪರ್ಶಿಸಿದಾಗ ಎಲೆಗಳ ಮಡಚುವಿಕೆಯ ಆವರ್ತನೀಯ ಅಲ್ಲ ಏಕೆ ಅಂತ ಕೇಳ್ತಾ ಇದ್ದಾರೆ. ಏಕೆಂದರೆ ನೋಡಿ ಉತ್ತರ ಈ ರೀತಿಯಲ್ಲಿ ಇರುತ್ತದೆ. ಮುಟ್ಟಿದರೆ ಮುನಿ ಸಸ್ಯದ ಎಲೆಗಳ ಮಡಚುವಿಕೆಯು ಬೆಳವಣಿಗೆ ಆಧಾರಿತವಲ್ಲದ ಸ್ವತಂತ್ರ ಚಲನೆ ಆಗಿರುವುದರಿಂದ ಅದು ಅನುವರ್ತನೆಯಲ್ಲ ಅಂಥೇಳಿ ಬರೀಬೇಕು. ಆಮೇಲೆ ಕಾಯಜ ಸಂತಾನೋತ್ಪತ್ತಿಯ ಯಾವುದಾದರೂ 2 ಅನುಕೂಲಗಳನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಅನುಕೂಲಗಳು ನೋಡ್ರಿ, ಉತ್ತರ ಈ ರೀತಿಯಲ್ಲಿ ಇರ್ತದೆ. ಈ ವಿಧಾನದಿಂದ ಬೆಳೆಸಿದ ಸಸ್ಯಗಳು ಬೀಜಗಳಿಂದ ಬೆಳೆಸಿದ ಸಸ್ಯಗಳಿಗಿಂತ ಮುಂಚಿತವಾಗಿ ಹೂಗಳನ್ನು ಮತ್ತು ಹಣ್ಣುಗಳನ್ನು ಬಿಡುತ್ತವೆ. ಎರಡನೇ ಉಪಯೋಗ, ಈ ವಿಧಾನದಿಂದ ಪಡೆದಂತಹ ಎಲ್ಲ ಸಸ್ಯಗಳು ಅನುವಂಶೀಯವಾಗಿ ಪೋಷಕ ಸಸ್ಯವನ್ನು ಅವುಗಳ ಎಲ್ಲ ಲಕ್ಷಣಗಳೊಂದಿಗೆ ಬಹುಮಟ್ಟಿಗೆ ಹೋಲುತ್ತವೆ ಅಂಥೇಳಿ ಬರಿಬೇಕಾಗುತ್ತದೆ. ಇನ್ನು 2 ಅಂಕದ ಪ್ರಶ್ನೆಗಳು ನೋಡ್ರಿ. ಮೊದಲನೇದು ಚಿತ್ರ ಇದೆ. 31ನೇ ಪ್ರಶ್ನೆ, ಶಲಾಕಾಗ್ರದ ಮೇಲೆ ಪರಾಗದ ಮೊಳಕೆ ಚಿತ್ರ ಇದೆ, ನೀಟಾಗಿ ಚಿತ್ರಗಳು ಹಾಕಬೇಕು. ಆಮೇಲೆ 32ನೇ ಪ್ರಶ್ನೆ ನೋಡಿ, ಮಾನವನ ಮೆದುಳಿನಲ್ಲಿರುವ ಮೆಡುಲ್ಲ ಮತ್ತು ಅನುಮಸ್ತಿಷ್ಕದ ಕಾರ್ಯಗಳನ್ನು ಬರೆಯಿರಿ. ಮೆಡುಲ್ಲ ಕಾರ್ಯ ನೋಡ್ರಿ, ರಕ್ತದ ಒತ್ತಡ, ಬಾಯಿಯಲ್ಲಿ ನೀರೂರುವಿಕೆ ಮತ್ತು ವಾಂತಿಯಾಗುವಿಕೆಗಳಂತಹ ಎಲ್ಲ ಅನೈಚ್ಛಿಕ ಕ್ರಿಯೆಗಳನ್ನು ನಿಯಂತ್ರಿಸುತ್ತದೆ. ಇನ್ನು ಅನುಮಸ್ತಿಷ್ಕದ ಕಾರ್ಯ ನೋಡಿ, ಐಚ್ಛಿಕ ಕ್ರಿಯೆಗಳ ನಿಖರತೆ ಮತ್ತು ದೇಹದ ಭಂಗಿ ಹಾಗೂ ಸಮತೋಲನವನ್ನು ಕಾಪಾಡುತ್ತದೆ. ಇನ್ನು 33ನೇ ಪ್ರಶ್ನೆ ನೋಡಿ, ಕಾರಣ ಕೊಡಿ ಇದೆ, 2 ಇದ್ದಾವೆ. ಓಕೆ, ನೆಫ್ರಾನ್ಗಳನ್ನು ವಿಸರ್ಜನಾಂಗ ವ್ಯೂಹದ ಕಾರ್ಯಾತ್ಮಕ ಘಟಕ ಎಂದು ಕರೆಯುತ್ತಾರೆ. ಇದಕ್ಕೆ ಉತ್ತರ ನೋಡಿ, ನೆಫ್ರಾನ್ಗಳು ಮೂತ್ರಪಿಂಡದ ರಚನಾತ್ಮಕ ಘಟಕವಾಗಿದ್ದು ಪ್ರತಿಯೊಂದು ಮೂತ್ರಪಿಂಡವು ಅನೇಕ ಸಂಖ್ಯೆಯಲ್ಲಿ ನೆಫ್ರಾನ್ಗಳನ್ನು ಹೊಂದಿದ್ದು ಪ್ರತಿಯೊಂದು ಸೋಸುವ ಘಟಕಗಳಂತೆ ವರ್ತಿಸಿ ರಕ್ತವನ್ನು ಸೋಸಿ ತ್ಯಾಜ್ಯ ವಸ್ತುಗಳನ್ನು ಮೂತ್ರದ ಮೂಲಕ ಹೊರಹಾಕುವುದಕ್ಕೆ ಸಹಾಯ ಮಾಡುವುದರಿಂದ ನೆಫ್ರಾನ್ಗಳನ್ನು ವಿಸರ್ಜನಾಂಗ ವ್ಯೂಹದ ಕಾರ್ಯಾತ್ಮಕ ಘಟಕ ಎನ್ನುವರು. ಇನ್ನು 2ನೇ ಕಾರಣ ಕೊಡಿ 33ನೇ ಪ್ರಶ್ನೆಯಲ್ಲಿ, ಸಣ್ಣ ಕರುಳನ್ನು ಸಂಪೂರ್ಣ ಜೀರ್ಣಕ್ರಿಯೆಯ ಕೇಂದ್ರ ಎಂದು ಕರೆಯುತ್ತಾರೆ. ಏಕೆ? ಉತ್ತರ ನೋಡಿ, ನಾವು ಸೇವಿಸುವ ಆಹಾರದಲ್ಲಿರುವಂತಹ ಕಾರ್ಬೋಹೈಡ್ರೇಟ್ಗಳು ಗ್ಲೂಕೋಸ್ ಆಗಿ, ಪ್ರೋಟೀನ್ಗಳು ಅಮೈನೋ ಆಮ್ಲಗಳಾಗಿ ಹಾಗೂ ಕೊಬ್ಬಿನಾಮ್ಲ ಮತ್ತು ಗ್ಲಿಸರಲ್ಗಳಾಗಿ ಸಂಪೂರ್ಣವಾಗಿ
ಆಹಾರವು ಸಣ್ಣ ಕರಳಿನಲ್ಲಿ ಜೀರ್ಣವಾಗುವುದರಿಂದ ಸಣ್ಣ ಕರಳನ್ನು ಸಂಪೂರ್ಣ ಜೀರ್ಣಕ್ರಿಯೆಯ ಕೇಂದ್ರ ಎನ್ನುವರು. ಇನ್ನು 34ನೆಯ ಪ್ರಶ್ನೆ, 3 ಅಂಕದ ಪ್ರಶ್ನೆಗಳು. 34, 35, 36 3 ಇರ್ತಾವೆ. 3 ಅಂಕದ ಪ್ರಶ್ನೆಗಳು. ಅದರಲ್ಲಿ ಮೊದಲನೇದು ನೋಡಿ, ಎತ್ತರದ ಬಟಾಣಿ ಸಸ್ಯವನ್ನು ಕುಬ್ಜ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಲಾಗಿದೆ. F1 ಪೀಳಿಗೆಯಲ್ಲಿ ಪಡೆಯುವ ಸಸ್ಯಗಳ ವಿಧಗಳನ್ನು ನೋಡಿ. ಏನು ಕೇಳಿದರೆ ಅಷ್ಟೇ ಬರ್ಕೋತಾ ಹೋಗಬೇಕು, ಹೆಚ್ಚಿಗೆ ಬರೆಯೋದು ಅವಶ್ಯಕತೆ ಇಲ್ಲ. F1 ಪೀಳಿಗೆಯಲ್ಲಿ ಪಡೆಯುವ ಸಸ್ಯಗಳ ವಿಧಗಳನ್ನು ಮತ್ತು F2 ಪೀಳಿಗೆಯಲ್ಲಿ ಉಂಟಾಗುವ ಫಲಿತಾಂಶವನ್ನು ಚೆಕ್ಕರ್ ಬೋರ್ಡ್ನ ಸಹಾಯದಿಂದ ವ್ಯಕ್ತಪಡಿಸಿ ಮತ್ತು ಸಸ್ಯಗಳ ವಿಧಗಳ ಅನುಪಾತವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ನೋಡಿರಿ, ಈ F1 ಪೀಳಿಗೆಯಲ್ಲಿ ಎಂಥ ಸಸ್ಯಗಳು ಸಿಗ್ತವೆ? ಈಗ ಎತ್ತರದ ಮತ್ತು ಬಟಾಣಿ ಸಸ್ಯಗಳನ್ನು ತೆಗೆದುಕೊಂಡಾಗ, ಕುಬ್ಜ ಸಸ್ಯಗಳನ್ನು ತೆಗೆದುಕೊಂಡಾಗ ನೋಡಿರಿ, ಉತ್ತರ ಈ ರೀತಿಯಲ್ಲಿ ಬರೀಬೇಕು. ಎತ್ತರದ ಬಟಾಣಿ ಸಸ್ಯವನ್ನು ಕುಬ್ಜ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಿದಾಗ F1 ಪೀಳಿಗೆಯಲ್ಲಿ ಎಲ್ಲವೂ ಎತ್ತರದ ಬಟಾಣಿ ಸಸ್ಯಗಳು ಸಿಕ್ಕವು. ಸೆಕೆಂಡ್ ಪಾಯಿಂಟ್, ಮತ್ತೇನು ಕೇಳಿದ್ದಾರೆ ಅವರು? F2 ಪೀಳಿಗೆಯಲ್ಲಿ ಫಲಿತಾಂಶ ಚೆಕ್ಕರ್ ಬೋರ್ಡ್ ಹಾಕಿ ಕೇಳಿದ್ದಾರೆ. F2 ಪೀಳಿಗೆಯಲ್ಲಿ ಎಲ್ಲ ಸಸ್ಯಗಳು ಎತ್ತರವಾಗಿರಲಿಲ್ಲ, 4ನೇ ಒಂದು ಭಾಗ ಕುಜ್ಜವಾಗಿದ್ದವಂತ ಬರೆದು F2 ಪೀಳಿಗೆ ಚೆಕ್ಕರ್ ಬೋರ್ಡ್ ಅಂತ ಹೆಡ್ಡಿಂಗ್ ಹಾಕಿ ಆ ಚೆಕ್ಕರ್ ಬೋರ್ಡ್ ಹಾಕಿ ಅನುಪಾತ ಬರೆಯಿರಿ. ಅನುಪಾತದಲ್ಲಿ 2 ರೀತಿಯ ಅನುಪಾತಗಳಿರ್ತವೆ. ಒಂದು ವ್ಯಕ್ತರೂಪ ಅನುಪಾತ 3:1 ಆಗುತ್ತದೆ, ಇನ್ನು ಜೀನ್ ನಮೂನೆ ಅನುಪಾತ 1:2:1 ಆಗುತ್ತದೆ. ಈ ರೀತಿಯಲ್ಲಿ ತಾವು ಅನುಪಾತಗಳನ್ನೆಲ್ಲ ಬರಿತಾ ಹೋಗಬೇಕು. ಇದಕ್ಕೆ ಅಥವಾ ಕೂಡ ಒಂದು ಕ್ವಶನ್ ಇದೆ. ದುಂಡನೆಯ ಹಸಿರು ಬಣ್ಣದ ಬೀಜಗಳನ್ನು ಉತ್ಪಾದಿಸುವ ಬಟಾಣಿ ಸಸ್ಯವನ್ನು ಸುಕ್ಕಾದ ಹಳದಿ ಬಣ್ಣದ ಬೀಜಗಳನ್ನು ಉತ್ಪಾದಿಸುವ ಬಟಾಣಿ ಸಸ್ಯದೊಂದಿಗೆ ಸಂಕರಣಗೊಳಿಸಿದೆ. F2 ಪೀಳಿಗೆಯ ಫಲಿತಾಂಶವನ್ನು ಚೆಕ್ಕರ್ ಬೋರ್ಡ್ ಸಹಾಯದಿಂದ ವ್ಯಕ್ತಪಡಿಸಿ ಮತ್ತು ಸಸ್ಯಗಳ ವಿಧಗಳ ಅನುಪಾತವನ್ನು ತಿಳಿಸಿ ಅಂತ ಕೇಳಿದ್ದಾರೆ. ಸೊ ಡೈರೆಕ್ಟಾಗಿ ನೀವು ಇಲ್ಲಿ F2 ಪೀಳಿಗೆ ಚೆಕ್ಕರ್ ಬೋರ್ಡ್ F2 ಪೀಳಿಗೆಯಲ್ಲಿ ಉಂಟಾಗುವ ಫಲಿತಾಂಶ ಚೆಕ್ಕರ್ ಬೋರ್ಡ್ ಹಾಕಬೇಕು. ಈ ಥರ ಡೈರೆಕ್ಟಾಗಿ ಹಾಕಿ ಅಲ್ಲಿ ಯಾವ್ಯಾವ ರೀತಿಯ ಸಸ್ಯಗಳು ಸಿಕ್ಕಿವೆ ಅಂತ ಹೇಳಿ ಬರೆದು ಅನುಪಾತ ಕೂಡ ಅಲ್ಲಿ ಬರೀಬೇಕು. ಇಲ್ಲಿ ಅನುಪಾತ 9, 3, 3, 1 ಆಗುತ್ತದೆ. ಇಲ್ಲಿ 9 ದುಂಡನೆಯ ಹಳದಿ ಸಸ್ಯಗಳು, 3 ದುಂಡನೆಯ ಹಸಿರು ಸಸ್ಯಗಳು, 3 ಸುಕ್ಕಾದ ಹಳದಿ ಸಸ್ಯಗಳು, 1 ಸುಕ್ಕಾದ ಹಸಿರು ಸಸ್ಯ ಸಿಗುತ್ತದೆ. ಈ ರೀತಿಯಲ್ಲಿ ಅನುಪಾತವನ್ನು ತಾವು ಬರೀಬೇಕು. ಇನ್ನು 35ನೇ ಪ್ರಶ್ನೆ, ಮಾನವನ ಹೃದಯದ ಚಿತ್ರ ಇದೆ, ನೀಟಾಗಿ ಚಿತ್ರ ಹಾಕಿ ಮತ್ತು ಯಾವ ಭಾಗ ಕೇಳಿದರೋ ಆ ಭಾಗಗಳನ್ನು ಮಾತ್ರ ಗುರುತಿಸಬೇಕು. ನೆಕ್ಸ್ಟ್ 36ನೇ ಪ್ರಶ್ನೆ ನೋಡಿರಿ, ಪೋಷಣ ಸ್ತರಗಳು ಎಂದರೇನು? ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಯಾವಾಗಲೂ ಏಕಮುಖವಾಗಿರುತ್ತದೆ ಏಕೆ ಅಂತ ಕೇಳಿದರೆ ಇದಕ್ಕೆ ಅಥವಾ ಕ್ವಶನ್ ಕೂಡ ಇದೆ. ಎಲ್ಲದಕ್ಕೂ ನಾನು ಉತ್ತರ ಹೇಳ್ತಾ ಹೋಗ್ತೀನಿ, ನೀವು ಬರ್ಕೋಬೋದು. ಆಹಾರ ಸರಪಳಿಯ ಪ್ರತಿಯೊಂದು ಹಂತ ಅಥವಾ ಮಟ್ಟವನ್ನು ಪೋಷಣ ಸ್ತರಗಳು ಎನ್ನುವರು. ಇನ್ನು ಸ್ವಪೋಷಕಗಳಿಂದ ಸೆರೆಹಿಡಿಯಲಾದ ಶಕ್ತಿಯು ಪುನಃ ಸೌರಶಕ್ತಿಗೆ ಹಿಂದಿರುಗುವುದಿಲ್ಲ. ಒಂದು ಪೋಷಣ ಸ್ತರದಲ್ಲಿ ಬಳಕೆಯಾದ ಶಕ್ತಿ ಹಿಂದಿನ ಪೋಷಣ ಸ್ತರಕ್ಕೆ ಹಿಂದಿರುಗಿ ಬರಲು ಸಾಧ್ಯವಿಲ್ಲ. ಪ್ರತಿ ಪೋಷಣ ಸ್ತರದಲ್ಲಿ ಶಕ್ತಿ ಮುಂದೆ ಸಾಗಿದಂತೆ ಉಷ್ಣದ ರೂಪದಲ್ಲಿ ಹೆಚ್ಚು ಶಕ್ತಿ ನಷ್ಟವಾಗುವುದರಿಂದ ಕ್ರಮೇಣ ಕಡಿಮೆಯಾಗುತ್ತಾ ಹೋಗುತ್ತದೆ. ಹಾಗಾಗಿ ಶಕ್ತಿಯ ಹರಿವು ಯಾವಾಗಲೂ ಪರಿಸರದಲ್ಲಿ ಏಕಮುಖವಾಗಿರುತ್ತದೆ. ಇನ್ನು ಅಥವಾ ಕ್ವಶನ್ ನೋಡ್ರಿ, ಆಮ್ಲಜನಕದ 3 ಪರಮಾಣುಗಳಿಂದ ಆಗಿದ್ದು ಸೂರ್ಯನ ನೇರಳಾತೀತ ಕಿರಣಗಳಿಂದ ಭೂಮಿಯನ್ನು ರಕ್ಷಿಸುವ ಪದರವನ್ನು ಓಜೋನ್ ಎನ್ನುವರು. ಇನ್ನು ಓಜೋನ್ ಪದರದ ಕಾರ್ಯ, ಇದು ಸೂರ್ಯನ ಕಿರಣಗಳಿಂದ ಬಿಡುಗಡೆಯಾಗುವಂತಹ ನೇರಳಾತೀತ ವಿಕಿರಣಗಳಿಂದ ಭೂಮಿಯ ಮೇಲ್ಮೈ ಇರುವ ಜೀವಿಗಳನ್ನು ರಕ್ಷಿಸುತ್ತದೆ. ಇದು ಸೂರ್ಯನ ನೇರಳಾತೀತ ವಿಕಿರಣಗಳಿಂದ ಭೂಮಿಯ ಮೇಲಿರುವ ಜೀವಗಳನ್ನು ರಕ್ಷಿಸುತ್ತದೆ. ಇನ್ನು ಓಜೋನ್ ಪದರದ ಕುಸಿತಕ್ಕೆ ಕಾರಣ ಏನಂತ ಕೇಳಿದ್ದಾರೆ. ಶೀತಲೀಕರಣ ಮತ್ತು ಅಗ್ನಿಶಾಮಕದಲ್ಲಿ ಬಳಸಲ್ಪಡುವ ಕ್ಲೋರೋಫ್ಲೋರೋ ಕಾರ್ಬನ್ಗಳು ಓಜೋನ್ ಪದರದ ನಾಶಕ್ಕೆ ಕಾರಣವಾಗಿವೆ. ಇನ್ನು 4 ಅಂಕದ 2 ಪ್ರಶ್ನೆಗಳಿವೆ. ಪರಾವರ್ತಿತ ಛಾಪ ಎಂದರೇನು? ಪ್ರಕಾಶಮಾನವಾದ ಬೆಳಕು ನಮ್ಮ ಕಣ್ಣಿನ ಮೇಲೆ ಬಿದ್ದಾಗ ಈ ರಚನೆಯಲ್ಲಿ ಜರುಗುವ ಘಟನೆಗಳನ್ನು ಕ್ರಮವಾಗಿ ಬರೀರಿ. 4 ಅಂಕದ ಪ್ರಶ್ನೆ ನೋಡಿ, ಉತ್ತರ ಈ ರೀತಿಯಲ್ಲಿ ಬರೀಬೇಕಾಗುತ್ತದೆ ತಾವು. ಪ್ರಚೋದನೆ ಉಂಟಾದ ಕ್ಷಣದಿಂದ ಪ್ರತಿಕ್ರಿಯೆ ಏರ್ಪಡುವವರೆಗೂ ನರವೇಗಗಳು ಹಾದು ಹೋಗುವ ಮಾರ್ಗವನ್ನು ಪರಾವರ್ತಿತ ಚಾಪ ಎನ್ನುವರು. ಇನ್ನು ನೆಕ್ಸ್ಟ್ ಪ್ರಶ್ನೆ ಕಂಟಿನ್ಯೂ ಆಗ್ತದೆ. ಪ್ರಕಾಶಮಾನವಾಗಿ ಬೆಳಕು ನಮ್ಮ ಕಣ್ಣಿನ ಮೇಲೆ ಬಿದ್ದಾಗ ಪರಾವರ್ತಿತ ಚಾಪದಲ್ಲಾಗುವ ಘಟನೆಗಳು 4 ಪಾಯಿಂಟ್ಸ್ ಆಗ್ತವೆ. ಇಲ್ಲಿ ಸ್ವಲ್ಪ ಇದು 4 ಅಂಕದ್ದಿದೆ, ಸ್ವಲ್ಪ ಎಕ್ಸ್ಪ್ಲನೇಷನ್ ಮಾಡಿ ಬರೀಬೇಕಾಗುತ್ತದೆ. ಇದು ಅಪ್ಲೈಡ್ ಟೈಪ್ ಕ್ವಶನ್ ಇದೆ, ಪುಸ್ತಕದಲ್ಲಿ ಇದಕ್ಕೆ ತಮಗೆ ಉತ್ತರ ಕೂಡ ಸಿಗೋದು ಸ್ವಲ್ಪ ಕಷ್ಟ ಆಗುತ್ತದೆ. ಒಂದನೇದು, ಪ್ರಕಾಶಮಾನವಾದ ಬೆಳಕು ನಮ್ಮ ಕಣ್ಣಿನ ಮೇಲೆ ಬಿದ್ದಾಗ ಕಣ್ಣಿನಲ್ಲಿರುವಂತಹ ದ್ಯುತಿಗ್ರಾಹಕ ಕೋಶಗಳು ಆ ಪ್ರಕಾಶಮಾನವಾದ ಬೆಳಕನ್ನು ಮೊದಲು ಗ್ರಹಿಸುತ್ತವೆ. ಸೆಕೆಂಡ್ ಪಾಯಿಂಟ್, ದ್ಯುತಿಗ್ರಾಹಕ ಕೋಶಗಳಿಂದ ಮಾಹಿತಿಯು ಅಥವಾ ಪ್ರಚೋದನೆಯು ಕಣ್ಣಿನಿಂದ ಅಂದರೆ ಕಣ್ಣಿನ ಜ್ಞಾನವಾಹಿ ನರಕೋಶದ ಮೂಲಕ ಮೆದುಳಿನ ಕಡೆಗೆ ಸಾಗಾಣಿಕೆ ಆಗುತ್ತದೆ. ಥರ್ಡ್ ಪಾಯಿಂಟ್, ಮೆದುಳಿಗೆ ಸಾಗಾಣಿಕೆ ಆಗುತ್ತಿರುವ ಈ ಮಾಹಿತಿಯು ಮೆದುಳು ಬಳ್ಳಿಯಲ್ಲಿ ಸಂಸ್ಕರಣೆಯಾಗಿ ಹಠಾತ್ತನೆ ಪ್ರತಿಕ್ರಿಯೆ ಕೊಡುವ ಪ್ರಚೋದನೆ ಇದಾಗಿದ್ದು ಎಂದು ತೀರ್ಮಾನಿಸಿ ಕ್ರಿಯಾವಾಹಿ ನರವಾಹಿಯ ಮೂಲಕ ಸೂಕ್ತ
ಪ್ರತಿಕ್ರಿಯೆಯನ್ನು ಕಣ್ಣಿನ ಸ್ನಾಯುಗಳಿಗೆ ಕಳುಹಿಸುತ್ತದೆ. 4th ಒನ್, ಕಣ್ಣಿನ ಸ್ನಾಯುಗಳು ತಮಗೆ ಬಂದಿರುವ ಪ್ರತಿಕ್ರಿಯೆಯಂತೆ ಅವು ಹಠಾತ್ತನೆ ಮುಚ್ಚಿಕೊಳ್ಳುವ ಕಾರ್ಯವನ್ನು ಮಾಡುತ್ತವೆ. ಈ ರೀತಿಯಲ್ಲಿ ತಾವು ಉತ್ತರವನ್ನು ಇದಕ್ಕೆ ಬರೀಬೇಕಾಗುತ್ತದೆ. ಇನ್ನು 38ನೇ ಕೊನೆಯ ಪ್ರಶ್ನೆ, ಎ ಮತ್ತು ಬಿ ಇದೆ. ಜರಾಯುವಿನ ರಚನೆ ಮತ್ತು ಕಾರ್ಯವನ್ನು ವಿವರಿಸಿ ಅಂತ ಇದೆ. ಜರಾಯುವಿನ ರಚನೆ ನೋಡಿ ಫಸ್ಟ್. ಗರ್ಭಧಾರಣೆ ಸಮಯದಲ್ಲಿ ತಾಯಿ ಗರ್ಭಕೋಶದ ಗೋಡೆಯಲ್ಲಿ ಹುದುಗಿಕೊಂಡಿರುವ ವಿಶೇಷ ಅಂಗಾಂಶದ ತಟ್ಟೆಯಂತಹ ರಚನೆಯನ್ನು ಜರಾಯು ಎನ್ನುವರು. ಇನ್ನು ಕಾರ್ಯ 3 ಪಾಯಿಂಟ್ಸ್ ಇದೆ, ನೆನ್ಪಿಟ್ಕೋಬೇಕು. ಜರಾಯುವಿನ ಮೂಲಕ ಭ್ರೂಣವು ತಾಯಿಯ ರಕ್ತದಿಂದ ಪೋಷಣೆಯನ್ನು ಪಡೆಯುತ್ತದೆ. 2nd ಪಾಯಿಂಟ್, ತಾಯಿಯಿಂದ ಭ್ರೂಣಕ್ಕೆ ಗ್ಲುಕೋಸ್ ಮತ್ತು ಆಮ್ಲಜನಕವು ಜರಾಯುವಿನ ಮೂಲಕವೇ ಸಿಗುತ್ತದೆ. 3rd ಪಾಯಿಂಟ್, ಭ್ರೂಣವು ಉಂಟುಮಾಡಿದ ತ್ಯಾಜ್ಯವೂ ಸಹ ಈ ಜರಾಯುವಿನ ಮೂಲಕ ಹೊರಹಾಕಲಾಗುತ್ತದೆ. ನೆಕ್ಸ್ಟ್, ಪ್ರೋಸ್ಟೇಟ್ ಗ್ರಂಥಿ ಮತ್ತು ಟೆಸ್ಟೋಸ್ಟಿರಾನ್ ಹಾರ್ಮೋನ್ನ ಕಾರ್ಯಗಳನ್ನು ಕೇಳಿದ್ದಾರೆ. ಅದರಲ್ಲಿ ನಾವೀಗ ಫಸ್ಟು ಪ್ರೋಸ್ಟೇಟ್ ಗ್ರಂಥಿಯ ಕಾರ್ಯ ನೋಡೋಣ. ವೀರ್ಯಾಣುಗಳ ಸಾಗಾಣಿಕೆಯನ್ನು ಸುಲಭಗೊಳಿಸುವ ಮತ್ತು ವೀರ್ಯಾಣುಗಳಿಗೆ ಪೋಷಣೆಯನ್ನು ಒದಗಿಸುವ ಕಾರ್ಯ ಮಾಡುತ್ತದೆ. ಇನ್ನು ಟೆಸ್ಟೋಸ್ಟಿರಾನ್ ಹಾರ್ಮೋನ್ನ ಕಾರ್ಯ ನೋಡಿ. ಪ್ರೌಢಾವಸ್ಥೆಯ ಸಮಯದಲ್ಲಿ ಹುಡುಗರಲ್ಲಿ ಕಂಡುಬರುವ ಬದಲಾವಣೆಗಳು, ಅಂದರೆ ಗಡ್ಡ ಬೆಳೆಯುವುದು, ಮೀಸೆ ಚಿಗುರುವುದು ಇತ್ಯಾದಿ ಗುಣಲಕ್ಷಣಗಳಿಗೆ ಟೆಸ್ಟೋಸ್ಟಿರಾನ್ ಹಾರ್ಮೋನ್ ಕಾರಣವಾಗಿದೆ. 2ನೇ ಕಾರ್ಯ ಏನಪ್ಪ ಅಂದರೆ ವೃಷಣಗಳಲ್ಲಿ ವೀರ್ಯಾಣುಗಳ ಉತ್ಪಾದನೆಗೆ ಕೂಡ ಸಹಾಯ ಮಾಡ್ತದೆ. ಈ ರೀತಿಯಲ್ಲಿ ಪ್ರತಿಯೊಂದು ಪ್ರಶ್ನೆಗೆ ತಾವು ಉತ್ತರಗಳನ್ನು ಬರಿತಾ ಹೋಗಬೇಕು. ಸ್ವತಃ ಇವುಗಳನ್ನೆಲ್ಲ ಬಿಡಿಸೋದಕ್ಕೆ ಕೂಡ ಪ್ರಯತ್ನ ಮಾಡ್ತಾ ಇರಬೇಕು. ಇನ್ನೂ 3 ಪ್ರಶ್ನೆ ಪತ್ರಿಕೆಗಳು ಇಲಾಖೆಯಿಂದ ಬಿಡುಗಡೆ ಆಗಲಿದ್ದು, ಪ್ರತಿಯೊಂದು ಪ್ರಶ್ನೆ ಪತ್ರಿಕೆಯನ್ನು ಕೂಡ ನಾವು ಇದೇ ರೀತಿಯಲ್ಲಿ ಚರ್ಚೆ ಮಾಡ್ತಾ ಹೋಗೋಣ. ಮತ್ತು ಇದು ಪ್ರಶ್ನೆ ಪತ್ರಿಕೆ 2ರ ಇನ್ನು ಭೌತಶಾಸ್ತ್ರದಕ್ಕೆ ಉತ್ತರಗಳನ್ನು ಕೂಡ ನಾವು ನಾಳೆ ಚರ್ಚೆ ಮಾಡೋಣ ಎಂದು ಹೇಳುತ್ತಾ ಇಲ್ಲಿಗೆ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.